ಆಷಾಢ ಅಮಾವಾಸ್ಯೆ, ಈ ದಿನ ಮಾಡಬೇಕಾದ 11 ಪುಣ್ಯ ಕಾರ್ಯ. ಆಷಾಢ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ 2024 ಅನ್ನು ಈ ಬಾರಿ ಜುಲೈ 4 ರವಿವಾರದ ದಿನ ಆಚರಿಸಲಾಗುವುದು. ಈ ಅಮಾವಾಸ್ಯೆಯ ನಂತರ ಶ್ರಾವಣ ಮಾಸ 2024 ಆರಂಭವಾಗುವುದು. ಈ ಅಮಾವಾಸ್ಯೆಯು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿಯ ಪಾದ ಪೂಜೆ, ಪಿತೃಗಳ ಆತ್ಮಕ್ಕೆ ಶಾಂತಿ, ಪಿಂಡದಾನ, ಪವಿತ್ರ ನದಿ ಸ್ನಾನ ಮತ್ತು ದಾನ ಕಾರ್ಯಗಳಿಗೆ ಹೆಚ್ಚು ಮಹತ್ವಪೂರ್ಣವಾಗಿದೆ. ಆಷಾಢ ಭೀಮನ ಅಮಾವಾಸ್ಯೆ 2024 ಶುಭ ಮುಹೂರ್ತ. ಭೀಮನ ಅಮಾವಾಸ್ಯೆ 2024 ಶುಭ ದಿನ 2024 ರ ಆಗಸ್ಟ್ 4 ರಂದು ರವಿವಾರ. ಭೀಮನ ಅಮಾವಾಸ್ಯೆ 2024 ಆರಂಭ 2024 ಆಗಸ್ಟ್ 3 ರಂದು ಶನಿವಾರ ಹಗಲು ಮಧ್ಯಾಹ್ನ 3:50 ರಿಂದ. ಭೀಮನ ಅಮಾವಾಸ್ಯೆ 2024 ಮುಕ್ತಾಯ 2024 ಆಗಸ್ಟ್ 4 ರಂದು ರವಿವಾರ ಹಗಲು ಮಧ್ಯಾಹ್ನ 4:42 ರವರೆಗೆ. ಭೀಮನ ಅಮಾವಾಸ್ಯೆಯಂದು ಏನು ಮಾಡಬೇಕು? ಈ ಕೆಲಸಗಳನ್ನು ಮಾಡಿ ಪಿಂಡ ದಾನ. ಧಾರ್ಮಿಕ ದೃಷ್ಟಿಯಿಂದ ಭೀಮನ ಅಮಾವಾಸ್ಯೆಯ ಪ್ರಾಮುಖ್ಯತೆಯಿಂದಾಗಿ ಈ ದಿನ ಪಿತೃತರ್ಪಣ, ಪಿಂಡದಾನ ಮತ್ತು ಇತರ ದಾನ ಸಂಬಂಧಿತ ಕೆಲಸಗಳನ್ನು ಮಾಡಬೇಕು. ತೀರ್ಥಯಾತ್ರೆ. ಆಷಾಢ ಭೀಮನ ಅಮಾವಾಸ್ಯೆಯ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ತೀರ್ಥಯಾತ್ರೆ ಮಾಡಿ. ಈ ಮಂತ್ರವನ್ನು ಪಠಿಸಿ. ಈ ದಿನ ಓಂ ನಮಃ ಶಿವಾಯ ಅಥವಾ ಓಂ ನಮೋ ಭಗವತೆ ರುದ್ರಾಯ ಎನ್ನುವ ಮಂತ್ರವನ್ನು ಆದಷ್ಟು ಬಾರಿ ಜಪಿಸಲು ಪ್ರಯತ್ನಿಸಿ. ಇವುಗಳನ್ನು ಪೂಜಿಸಿ. ಭೀಮನ ಅಮಾವಾಸ್ಯೆಯ ದಿನದಂದು ಅರಳಿ ಮರವನ್ನು ಮನಃಪೂರ್ವಕವಾಗಿ ಪೂಜಿಸಿ ಮತ್ತು ಸಂಜೆ ಅದರ ಬಳಿ ದೀಪವನ್ನು ಬೆಳಗಿಸಿ, ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿ. ತುಳಸಿಯನ್ನು ಸಹ ಪೂಜಿಸಿ. ಸೂರ್ಯದೇವರ ಪೂಜೆ. ಸೂರ್ಯೋದಯದ ಸಮಯದಲ್ಲಿ ಭಗವಾನ್ ಸೂರ್ಯನಿಗೆ ನೀರನ್ನು ಅರ್ಪಿಸಿ, ಅವನ ಮಂತ್ರಗಳನ್ನು ಜಪಿಸಿ ಮತ್ತು ಆತನನ್ನು ಸ್ತುತಿಸಿ. ಪಿತೃತರ್ಪಣ ನೀಡಿ. ಆಷಾಢ ಅಮಾವಾಸ್ಯೆಯಂದು ಉಪವಾಸವಿದ್ದು ಪಿತೃತರ್ಪಣವನ್ನು ನೀಡಿ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿ. ಇವುಗಳನ್ನು ಮೀನುಗಳಿಗೆ ನೀಡಿ. ಹಿಟ್ಟಿನ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಯಾರಿಸಿ ಅದನ್ನು ಕೊಳ ಅಥವಾ ನದಿಯಲ್ಲಿ ಮೀನು ಮತ್ತು ಇತರ ಪ್ರಾಣಿಗಳಿಗೆ ಆಹಾರವಾಗಿ ನೀಡಿ. ಬ್ರಾಹ್ಮಣರಿಗೆ ದಾನ. ಭೀಮನ ಅಮಾವಾಸ್ಯೆಯಂದು ಬ್ರಾಹ್ಮಣರಿಗೆ ಅನ್ನವನ್ನು ಅಥವಾ ಸ್ವಯಂ ಪಾಕ ಅರ್ಪಿಸಿ ಮತ್ತು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದಾನ ದಕ್ಷಿಣೆಯನ್ನು ನೀಡಿ. ಇರುವೆಗಳಿಗೆ ಇವುಗಳನ್ನು ತಿನ್ನಲು ಇಡಿ. ಅರಳಿ ಮರ ಅಥವಾ ಇರುವೆಗಳಿರುವ ಯಾವುದೇ ಮರದ ಮೇಲೆ ನೀವು ಸಕ್ಕರೆ ಮತ್ತು ಹಿಟ್ಟನ್ನು ಬೆರೆಸಿ ಅದನ್ನು ಅವುಗಳಿಗೆ ತಿನ್ನಲು ಇಡಬೇಕು. ಇವುಗಳನ್ನು ದಾನ ಮಾಡಿ. ಭೀಮನ ಅಮಾವಾಸ್ಯೆಯಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಕ್ಷಿಣೆ, ಬಟ್ಟೆ, ಹೊದಿಕೆಗಳು, ಛತ್ರಿಗಳು, ಸಿಹಿತಿಂಡಿಗಳು ಅಥವಾ ನಾಣ್ಯಗಳನ್ನು ಸತ್ಪಾತ್ರರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿ. ಈ ಗಿಡಗಳನ್ನು ನೆಡಿ. ಭೀಮನ ಅಮಾವಾಸ್ಯೆಯ ದಿನದಂದು ಮರಗಳನ್ನು ನೆಡುವುದು ಪ್ರಕೃತಿಗೆ ಕೃತಜ್ಞತೆಯನ್ನು ತೋರಿಸುವುದರ ಅರ್ಥವಾಗಿದೆ. ಆದ್ದರಿಂದ ಈ ದಿನ ಮರಗಳು ಮತ್ತು ಗಿಡಗಳನ್ನು ನೆಡಬೇಕು. ವಿಶೇಷವಾಗಿ ಅರಳಿ, ಆಲದ ಮರ, ಬಾಳೆ, ನಿಂಬೆ ಅಥವಾ ತುಳಸಿ ಸಸ್ಯವನ್ನು ಈ ದಿನ ನೆಡಬೇಕು. ಭೀಮನ ಅಮಾವಾಸ್ಯೆಯ ದಿನದಂದು ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆಯಿದೆ. ಭೀಮನ ಅಮಾವಾಸ್ಯೆ ಪೂಜೆಯನ್ನು ನೀವು ಮಾಡುತ್ತೀರಿ ಎಂದಾದರೆ ಈ ಮೇಲಿನ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದು ಸೂಕ್ತವಾಗಿದೆ.